Bala Public School. My model name is Solar System. Solar System. Sun is a big star. Sun, Mercury, Venus, Earth, Mars, Jupiter, Saturn, Uranus, Neptune. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಮೊದಲನೇದಾಗಿ ನನ್ನ ಮಗಳು ಒಂದು ಮಾಡೆಲ್ಗೆ ಅದರದ್ದು ಕಂಟೆಂಟ್ ಏನಿರುತ್ತೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾಳೆ. ಸೊ LKGಗೆ ಒಂದು ಚಿಕ್ಕದಾಗಿ 2 ಲೈನ್ ಅಷ್ಟೇ ಹೇಳ್ಕೊಟ್ಟಿದ್ದೀನಿ. ಸೊ ಇದಾದ ನಂತರ ನಾವು ಮಾಡೆಲ್ನ ಹೇಗೆ ಮಾಡಿದ್ವಿ ಅಂತ ಹೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಿಗೆ ಮಾಡೆಲ್ ಕೊಟ್ಟಾಗ ಕೆಲವೊಬ್ಬೊಬ್ಬರಿಗೆ ಸುಲಭ ಅನಿಸುತ್ತೆ, ಕೆಲವೊಬ್ಬರಿಗೆ ಕಷ್ಟ ಅನಿಸುತ್ತೆ, ಕೆಲವೊಬ್ಬರು ರೆಫರ್ ಮಾಡಿ ಮಾಡಿಬಿಡ್ತಾರೆ, ಇನ್ನು ಕೆಲವೊಬ್ಬರು ಮಾಡೋಕ್ಕೆ ಬರದೆ ಒದ್ದಾಡ್ತಾ ಇರ್ತಾರೆ. ಸೊ ಇವಾಗ ಬನ್ನಿ, ನಾನು ಕೂಡ ರೆಫರ್ ಮಾಡಿ ಮಾಡ್ತಾ ಇರೋದು. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಸೋಲಾರ್ ಸಿಸ್ಟಮ್ದು ವಿಡಿಯೋನ ನೋಡಿದ್ದೆ. ಸೊ ಹಾಗಾಗಿ ಅದೇ ಥೀಮಲ್ಲಿ ಮಾಡಬೇಕು ಅಂತ ಹೇಳಿ, ಇದಕ್ಕೆ ತುಂಬ ಏನು ಐಟಮ್ಸ್ ಏನು ಬೇಕಾಗೋದಿಲ್ಲ. ಒಂದು ಬ್ಲ್ಯಾಕ್ ಕಲರ್ದು ಕಾರ್ಡ್ಬೋರ್ಡ್ ಶೀಟು, ಅದಾದ ನಂತರ ಒಂದು ವೈಟ್ ಕಲರ್ದು ವೈಟ್ದು ಪೇಂಟ್ ಬರುತ್ತೆ. ಸೊ ಅದು ಹಾಗೆ ಒಂದು ರಫ್ದು ಸ್ವಲ್ಪ ತಳಗಟ್ಟಿರೋಂತಹದ್ದು ಒಂದು ಶೀಟನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕ್ಲೇಗಳನ್ನ ತೊಗೊಂಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತಿನ್ನೇನು ಬೇರೆ ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಒಂದು 3 ರಿಂದ 4 ಐಟಮ್ಸ್ ಇದ್ದರೆ ಆರಾಮಾಗಿ ಮಾಡಬಹುದು. ಸೊ ಬನ್ನಿ, ಇವಾಗ ಇದನ್ನು ಒಂದು ಕಾರ್ಡ್ಬೋರ್ಡ್ ಶೀಟ್ ಇರುತ್ತಲ್ಲ ದಪ್ಪ ಇರೋದು, ಅದಕ್ಕೆ ಪೇಸ್ಟ್ ಮಾಡಿಬಿಡ್ಬೇಕು. ಸೊ ಹಾಗಾಗಿ ರಫ್ ಇರೋವಂತಹ ಸೈಡನ್ನು ನಾನು ಇಲ್ಲಿ ಕೆಳಗಡೆ ಹಾಕ್ತಾಯಿದ್ದೀನಿ. ಕಾರ್ಡ್ಬೋರ್ಡ್ ಶೀಟಿಗೇನು ನಾನು ದುಡ್ಡು ಕೊಟ್ಟು ತೊಗೊಂಡಿಲ್ಲ. ಲಾಸ್ಟ್ ನನ್ನ ಮಗಳು ಬರ್ಡೇ ಟೈಮಲ್ಲಿ ಇರೋವಂತಹ ಒಂದು ಕಾರ್ಡ್ಬೋರ್ಡ್ ಶೀಟನ್ನೇ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ ಒಂದು ಸೈಜಿಗೆ ತಕ್ಕಂಗೆ ನಾನು ಬ್ಲ್ಯಾಕ್ ಕಲರ್ದೇನಿದೆ ಅದು ಕವರ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಒಂದೊಂದಾಗೇ ನಾವು ಟ್ರೈ ಮಾಡ್ತಾ ಹೋಗೋಣ. ಕ್ಲೇನ ಮಾಡಬೇಕು. ಕ್ಲೇ ಮಾಡೋದಕ್ಕೂ ಮುಂಚೆ ನಾವು ಈ ಒಂದು ಡ್ರಾಯಿಂಗ್ನ ಮಾಡ್ಕೋಬೇಕಾಗಿರುತ್ತೆ. ಸೋಲಾರ್ ಸಿಸ್ಟಮ್ ಪ್ಲ್ಯಾನೆಟ್ಸ್ ಬಂದು 9 ಇರುತ್ತೆ, ಸನ್ನ ಬಿಟ್ಟು 8 ಇರುತ್ತೆ. ಸೊ ಹಾಗಾಗಿ ನಾವು ಈ ಸರ್ಕಲ್ ಹಾಕೋಬೇಕಾಗಿರುತ್ತೆ. ರ್ಯಾಂಡಮ್ ಆಗಿ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಆಗಿರುತ್ತೆ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ಈ ರೀತಿಯಾಗಿ ಹಾಕ್ತಾಯಿದ್ವಿ. ಸೊ ನನ್ನ ಹಸ್ಬೆಂಡು ಸ್ವಲ್ಪ ಕ್ಯಾಲ್ಕುಲೇಟಿವು, ಮೆಕ್ಯಾನಿಕಲ್ ಮಾಡಿರೋದ್ರಿಂದ ಅವರು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಈ ರೀತಿಯಾಗಿ ಹಾಕೋ ಹಾಗೆ ಹೀಗೆ ಅಂತ ಹೇಳಿದ್ರು. ನಾವು ಎಷ್ಟೇ ತಿಪ್ಪಲಾಗ ಹೊಡೆದ್ರು ಅವ್ರ ಕ್ಯಾಲ್ಕುಲೇಷನ್ ನಮಗೆ ಬರಲಿಲ್ಲ. ಬಟ್ ಅವರೇನೋ ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ರು, ಬಟ್ ನೀಟಾಗಿ ಬಂತು. ಸೊ ಎಲ್ರಿಗೂ ಒಂದೊಂದು ಟ್ಯಾಲೆಂಟು. ನನ್ನ ತಂಗಿ ಮಿಕ್ಸ್ ಮಾಡಿಕೊಡ್ತೀನಿ ಕೊಡು ನಾನು ಅಂತ ಹೇಳಿ ಕ್ಲೇನ ಮಿಕ್ಸ್ ಮಾಡ್ತಾಯಿದ್ಲು. ಸೊ ನಾನು ಐಡಿಯಾಸ್ ಕೊಡ್ತಾಯಿದ್ದೆ, ಯಾವ್ದ್ಯಾವ್ದು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ. ನನ್ನ ಹಸ್ಬೆಂಡು ಈ ರೀತಿಯಾಗಿ ಈ ಒಂದು ಪಾರ್ಟ್ ಮಾಡೋದಕ್ಕೆ, ಅಂದರೆ ಸರ್ಕಲ್ ಹಾಕಬೇಕಲ್ವಾ, ಅದಕ್ಕೆ ಅವರು ಹೆಲ್ಪ್ ಮಾಡಿಕೊಟ್ರು. ಸೊ ಅವ್ರು ಹೆಲ್ಪ್ ಮಾಡಿರೋದ್ರಿಂದನೇ ನಮಗೆ ಸರ್ಕಲ್ ಹಾಕೋದಕ್ಕೆ ಸ್ವಲ್ಪ ಬೇಗ ಈಸಿ ಆಯಿತು. ಅವರು ಕೂಡ ಹೆಲ್ಪ್ ಮಾಡಿಕೊಟ್ರು. ನನ್ನ ಮಗಳಂತೂ ಅವಳಿಗೆ ಇದು ಮಾಡೋದು ಅಂದರೆ ಮಾಡೆಲ್ ಮಾಡೋದಕ್ಕಿಂತ ಇಂಪಾರ್ಟೆಂಟ್ ಜಾಸ್ತಿ ಕ್ಲೇಯಲ್ಲಿ ಆಟ ಆಡೋದು. ಅವಳು ಕ್ಲೇ ಫುಲ್ ನನಗೆ ಆಟ ಆಡೋದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಪಟ್ಕೊಂಡು ಕೊಡು ಅಂತ ಕೇಳ್ತಾಯಿದ್ಲು. ಇದೆಲ್ಲ ಆದಮೇಲೆ ಮುಗಿಸಿ ನಾನು ಕೊಡ್ತೀನಿ ಅಂತ ಹೇಳಿದೆ. ಸೊ ನಾನು ಕೂಡ ಮೊಬೈಲಲ್ಲಿ ರೀಲ್ಸ್ನ ನೋಡಿಬಿಟ್ಟು ಇದನ್ನು ಮಾಡ್ತಾ ಇರೋದು. ಸೊ ಬ್ಲ್ಯಾಕ್ ಕಲರ್ ಮೇಲೆ ನಾವು ಬೇರೆ ಯಾವುದಾದ್ರೂ ಇಂಕಲ್ಲಿ ಬರೆದ್ರೆ ಅದು ಕಾಣಿಸೋದಿಲ್ಲ. ಹಾಗಾಗಿ ವೈಟ್ ಕಲರ್ದು ಕಲರ್ ಪೆನ್ಸಿಲ್ ಇತ್ತು, ಅದ್ರ ಮೇಲೆ ನಾನು ಬರೆದೆ. ಈ ರೀತಿಯಾಗಿ ನಮ್ಮ ಮನೆಯವರು ಈ ರೀತಿಯಾಗಿ ಲೈನ್ ಎಲ್ಲ ಹಾಕ್ಕೊಟ್ರು. ನಾನು ಒಂದು ದಾರ ಕಟ್ಟಿ ಅದರ ಸಹಾಯದಿಂದ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇಲ್ಲ, ನೀನು ಇಟ್ಕೊ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಹೇಳ್ಕೊಟ್ರು. ಚಿಕ್ಕ ಮಕ್ಕಳಿಗೆ ಏನಾದ್ರೂ ಮಾಡೆಲ್ ಕೊಟ್ಟಾಗ ಕೆಲವು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ, ಕೆಲವೊಂದು ಗೊತ್ತಾಗೋದಿಲ್ಲ ಮಾಡೋದಕ್ಕೆ. ಈಗ ಟೈಪ್ಸ್ ಆಫ್ ಹೌಸಸ್ ಕೊಡ್ತಾರೆ, ಮಾರ್ಕೆಟ್ ಕೊಡ್ತಾರೆ, ಫ್ರೂಟ್ ಶಾಪು, ವೆಜಿಟೇಬಲ್ ಶಾಪ್, ಈ ಥರ ಎಲ್ಲ ಕೊಡ್ತಾರೆ. ಅಂದರೆ ಅದು ಸ್ವಲ್ಪ ಡಿಫಿಕಲ್ಟ್, ಅದು ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಇದು ಬೆಟರ್ ಈಸಿ. ಯಾಕಂದರೆ ನಾನು ಈ ರೀಲ್ಸ್ ನೋಡಿದಾಗ ನನ್ನ ಮಗಳಿಗೆ ಮಾಡೆಲ್ ಕೊಟ್ಟರೆ ಇದೇ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಅದು ಏನೋ ಮೈಂಡ್ ಮ್ಯಾಚ್ ಆಯಿತು ಅನಿಸುತ್ತೆ, ಅವರು ನನ್ನ ಮಗಳಿಗೆ ಇದೇ ಕೊಟ್ಟಿದ್ರು. ಸೊ ನೋಡ್ತಾ ಇರ್ಬೋದು, ಫೈನಲಾಗಿ ಇವಾಗ ಲೈನ್ ಎಲ್ಲ ಹಾಕಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ನಾವು ಕ್ಲೇ ಮಿಕ್ಸ್ ಮಾಡಿದ್ವಿ ಅಲ್ವಾ, ಅದೆಲ್ಲ ನಾವು ಓನಾಗಿ ಮಾಡಿದ್ದಲ್ಲ. ಆ ವಿಡಿಯೋದಲ್ಲಿ ತೋರಿಸಿದ್ರು ಯಾವ್ಯಾವ ಕಲರ್ ಯಾವುದ್ಯಾವುದಕ್ಕೆ ಪ್ಲ್ಯಾನೆಟಿಗೆ ಹಾಕಬೇಕು ಅಂತ ಹೇಳಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಒಂದು ವೈಟ್ ಪೇಂಟು, ಇದು ಸ್ಟೀಲ್ ಮೇಲೆಲ್ಲ ಬರೆಯೋದಕ್ಕೆ ಯೂಸ್ ಮಾಡ್ತಾರಂತೆ. ಸೊ ಇದು ಬಂದು ಒಂದು 50 ರುಪೀಸ್. ನಂಗೆ ಟೋಟಲ್ ಕಾಸ್ಟ್ ಬಂದು 164 ರುಪೀಸ್ ಏನೋ ಆಯಿತು. ಜಾಸ್ತಿ ಎಕ್ಸ್ಟ್ರಾ ಅಂತ ಅಂದರೆ ಇದು ಒಂದು 50, ಅದೊಂದು 14 ರುಪೀಸು. ಬ್ಲ್ಯಾಕ್ ಕಲರ್ ಕಾರ್ಡ್ಬೋರ್ಡ್ ಶೀಟ್ ಇದೆಯಲ್ಲ, ಅದು ಒಂದು 14 ರುಪೀಸು. ಈ ಕ್ಲೇಗೆ 100 ರುಪೀಸ್ ಆಯಿತು. ವೇಸ್ಟ್ ಏನಾಗೋದಿಲ್ಲ, ಮಕ್ಕಳು ಆಟ ಆಡ್ತಾರೆ. ಸೊ ಇವಾಗ ಬನ್ನಿ ಸನ್ ಮಾಡೋಣ. ಸನ್ನಿಗೆ ಬಂದು ನಾನಿಲ್ಲಿ ರೆಡ್ ಕಲರನ್ನು ಚೂಸ್ ಮಾಡಿದ್ದೀನಿ. ರೆಡ್ ಕಲರ್ನ ಆ ಕಾರ್ನರ್ ಏನಿದೆ ಟ್ರಯಾಂಗಲ್ ಶೇಪಲ್ಲಿ ಕಾರ್ನರ್ ಬರೋ ಥರ ನಾವು ಇದನ್ನು ಮಾಡ್ಕೋಬೇಕು. ಅಲ್ಲಿ ಚಪಾತಿ ಒತ್ತೋ ಥರ ಲಟ್ಟಣಿಗೆ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ತೀರ ತೆಳುವಾದರೆ ಚೆನ್ನಾಗಿ ಕಾಣಿಸೋದಿಲ್ಲ, ಹಾಗಾಗಿ ನಾವು ಕೈಯಲ್ಲಿ ಹಂಗೆ ಪ್ರೆಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇದಾದಮೇಲೆ ರೆಡ್ ಕಲರ್ ಆಯಿತು. ಇವಾಗ ಯೆಲ್ಲೋ ಕಲರ್ ಮಾಡಿಬಿಟ್ಟು
ಸ್ವಲ್ಪ ಔಟು ಶೇಪ್ ಕೊಡೋ ಥರ ಮಾಡಬೇಕು. ಸೊ ಇವಾಗ ಇದನ್ನು ನೀಟಾಗಿ ಪ್ರೆಸ್ ಮಾಡಿ ಆ ಕಡೆ ಸೈಡಿಂದ ಎಲ್ಲ ತೆಗಿತಾ ಇದ್ದಾಳೆ. ಇದಕ್ಕೆ ನಾವೇನು ಗಮ್ ಹಾಕಿಲ್ಲ ಸ್ಟಾರ್ಟಿಂಗು, ಆಮೇಲೆ ಬಿದ್ದೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೇ ಒಂದು ಸ್ವಲ್ಪ ಗಮ್ ಹಾಕಿ ಅಂಟಿಸ್ಕೊತಾ ಬಂದ್ವಿ. ಕ್ಲೇ ಬಿದ್ದೋಗಲ್ಲ ಅಂತ ಅನ್ಕೋತೀನಿ. ನಾನು ಮಾಡಿ ಆಲ್ರೆಡಿ ಒಂದು 4 ಸಂಡೇ ಮಾಡಿರೋದು, ಇವತ್ತಿಗೆ ಸ್ಯಾಟರ್ಡೆ ಮಾಡಿರೋದು 4 ಡೇಸ್ ಆಯಿತು. ಇನ್ನೂ ಕೂಡ ಅದು ಏನೂ ಹಾಳಾಗಿಲ್ಲ. ನಾವು ಹೆಂಗೆ ಇಟ್ಟಿದ್ದೀವಿ ಅದೇ ಥರನೇ ಇದೆ ಕ್ಲೇ ಕೂಡ. ಸೊ ಇವಾಗ ಯೆಲ್ಲೋ ಕಲರ್ನ ತಗೊಂಡು ಅದ್ರ ಮೇಲ್ಗಡೆನೇ ಹಾಗೆ ಜಸ್ಟ್ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದು ಫೋರ್ಕ್ ಇರುತ್ತಲ್ವ, ಆ ಫೋರ್ಕ್ನ ಯೂಸ್ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಎಳೆದ್ರೆ ಸಾಕು, ಅದಕ್ಕೆ ಡಿಸೈನ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದಾಗ. ಒಂದು ನೋಡೋದಕ್ಕೆ ಲುಕಿಂಗ್ ಸ್ಟೈಲ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಸೊ ಇವಾಗ ಒಂದೊಂದಾಗೆ ಪ್ಲ್ಯಾನೆಟ್ಸ್ಗಳನ್ನ ಇಟ್ಕೊಂಡು ಹೋಗಬೇಕು. ಇವಾಗ ಆ ಪ್ಲ್ಯಾನೆಟಿಗೂ ಕಲರ್ ಇರುತ್ತಲ್ವ, ಸೊ ಹಾಗಾಗಿ ನಾನು ಫಸ್ಟ್ ಸ್ಟಾರ್ಟಿಂಗು ತೊಗೊಂಡಿರೋದು ಬಂದು ವೈಟು ಮತ್ತು ಗ್ರೇ ತೊಗೋಬೇಕಿತ್ತು. ನನ್ನ ಹತ್ರ ಗ್ರೇ ಇರಲಿಲ್ಲ ಅಂತ ಹೇಳಿ ಜಸ್ಟ್ ಸ್ವಲ್ಪ ಬ್ಲ್ಯಾಕ್ನ ತೊಗೊಂಡಿದ್ದೀನಿ. ಬ್ಲ್ಯಾಕ್ನ ತೊಗೊಂಡು ಈ ರೀತಿಯಾಗಿ ಎಳೆದು ಮಿಕ್ಸ್ ಮಾಡಬೇಕು. ಸೊ ನೋಡ್ತಾ ಇರ್ಬೋದು, ಇವಾಗ ಮಿಕ್ಸ್ ಮಾಡಿದ್ದಾಗಿದೆ. ಫೈನಲಾಗಿ ಆ ಫೋಟೋಸ್ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗ ಗೊತ್ತಾಗುತ್ತೆ ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಗಮ್ಮನ್ನು ಹಾಕಿ, ಜಾಸ್ತಿ ಏನು ಗಮ್ ಹಾಕೋದು ಬೇಡ, ಅದು ಹಂಗೆ ಕೂಡ ಅಂಟ್ಕೊಳ್ಳುತ್ತೆ. ಜಸ್ಟ್ ಈ ರೀತಿಯಾಗಿ ಒಂದು ಬೆರಳಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು. ತುಂಬ ಚಪ್ಪಟೆ ಆಗೋ ಥರ ಮಾಡಬೇಡಿ, ಫುಲ್ ರೌಂಡ್ ಇರೋದು ಬೇಡ, ಒಂದು ಈ ಶೇಪಲ್ಲಿ ಇದ್ದರೆ ಸಾಕು. ಅದಾದಮೇಲೆ ಇದಕ್ಕೆ ಔಟ್ಲೈನ್ ಕೂಡ ಬರಿಬೇಕಾಗಿರುತ್ತೆ. ಸೊ ಇವಾಗ ಬಂದು ನೆಕ್ಸ್ಟ್ ಒಂದು ಪ್ಲ್ಯಾನೆಟಿಗೆ ಆರೆಂಜ್ ಮತ್ತು ಯೆಲ್ಲೋನ ತೊಗೊಂಡಿದ್ದೀವಿ. ಆರೆಂಜ್ ಜಸ್ಟ್ ಯೆಲ್ಲೋ ಅಷ್ಟೇ. ಇದಕ್ಕೆ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ಮುಗ್ದೋಯ್ತು. ಇದಕ್ಕೆ ಸ್ವಲ್ಪ ಅಷ್ಟೇ ಗಮ್ ಹಾಕಿರುವಂತಹದ್ದು, ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬಿದ್ದೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಇವಾಗ ಸ್ವಲ್ಪ ಆರೆಂಜು ಯೆಲ್ಲೋ ಮತ್ತು ಸ್ವಲ್ಪ ವೈಟನ್ನು ತೊಗೊಂಡಿದ್ವಿ, ಹಾಗೆ ಸ್ವಲ್ಪ ಬ್ಲೂ ತೊಗೊಂಡಿದ್ದೀವಿ. ಇದಕ್ಕೆ ಜಾಸ್ತಿ ಬಂದು ಎಲ್ಲ ಕಲರನ್ನು ಜಾಸ್ತಿ ಹಾಕೋದಕ್ಕೂ ಆಗೋದಿಲ್ಲ. ಗ್ರೀನ್ ತೊಗೊಂಡಿದ್ದೀವಿ, ಆರೆಂಜ್ ತೊಗೊಂಡಿಲ್ಲ. ಇದು ಅರ್ಥದ್ದು, ಸೊ ಸ್ವಲ್ಪ ಭೂಮಿ ಹೇಗಿರುತ್ತೆ ಆ ಕಲರಲ್ಲಿ ಬರಬೇಕಲ್ವ, ಅದಕ್ಕೆ ಅಂತ ಹೇಳ್ಬಿಟ್ಟು ಗ್ರೀನು, ಸ್ಕೈ ಬ್ಲೂ ಮತ್ತು ವೈಟ್ ತೊಗೊಂಡಿದ್ದೀವಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ಸೇಮು ಇದು ಬರುತ್ತಲ್ವ, ಆ ರೀತಿಯಾಗೇ ಇದೆ, ಚೆನ್ನಾಗಿದೆ. ಸ್ಕೂಲಲ್ಲೆಲ್ಲ ಇಡ್ತಾಯಿದ್ರು ಈ ರೀತಿಯಾದ. ಅದನ್ನು ನೋಡಿ ನನಗೂ ಅನಿಸ್ತಾ ಇತ್ತು ಇದು ಹೆಂಗೆ ಮಾಡ್ತಾರೆ ಅಂತ ಹೇಳಿ. ಕ್ಲೇಯಲ್ಲೂ ಈ ರೀತಿಯಾಗಿ ಬರುತ್ತೆ ಅಂತ ಹೇಳಿ ನಂಗೆ ಇವಾಗೇ ಗೊತ್ತಾಗಿದ್ದು. ಸೊ ಕಲರ್ ಮಿಕ್ಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಸ್ವಲ್ಪ ಆರೆಂಜು ಮತ್ತು ರೆಡ್ ಹಾಗೆ ಸ್ವಲ್ಪ ಯೆಲ್ಲೋನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೆಕ್ಸ್ಟ್ ಒಂದು ಪ್ಲ್ಯಾನೆಟು ರೆಡಿ ಆಯಿತು, ನೋಡ್ತಾ ಇರ್ಬೋದು. ಕೆಲವೊಂದು ಸಿಮಿಲರ್ ಆಗಿದೆ ಅಂತ ಅನಿಸುತ್ತೆ. ಇವಾಗ ಇದು ಇಡ್ತಿದ್ದೀವಲ್ಲ ಅದು, ಮತ್ತು ಇನ್ನೊಂದು ಆರೆಂಜು ಸೆಕೆಂಡ್ ಒನ್ ಇಟ್ಟಿದ್ದೀವಲ್ಲ ಅದು ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ ಅಂತ ಅನಿಸುತ್ತೆ. ನಾವೆಲ್ಲ ಇದನ್ನು ಬುಧ, ಗುರು, ಶುಕ್ರ, ಶನಿ ಹಂಗೆಲ್ಲ ಹೇಳ್ತಾಯಿದ್ವಿ. ಇವಾಗ ಹಂಗಲ್ಲ, ಮರ್ಕ್ಯೂರಿ, ವೀನಸ್, ನೆಪ್ಚೂನ್ ಆ ಥರ ಎಲ್ಲ ಹೇಳ್ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅವರಿಗೆ, ಅದೆಲ್ಲ ಬರುತ್ತೆ. ಸೊ ನಾವು ಇವಾಗ ಇದನ್ನು ಮಾಡೆಲ್ನ ಮಾಡಿ ಅದರಲ್ಲಿ ಸ್ವಲ್ಪ ಒಂದು 2 ಲೈನ್ ಸೆಂಟೆನ್ಸ್ ಥರ ಮಾಡಿ ಹೇಳ್ಕೊಡ್ಬೇಕಾಗಿರುತ್ತೆ. ಇದಕ್ಕೆ ನಾವು ಬಳೆ ಥರ ಬೇರೆ ಹಾಕಬೇಕಾಗಿರುತ್ತೆ, ಅದನ್ನೆಲ್ಲ ಕೂಡ ಮಾಡಬೇಕಾಗಿರುತ್ತೆ. ನೋಡಿ, ಇದು ಒಂದು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ಬ್ರೌನ್ ಮತ್ತು ಸ್ವಲ್ಪ ವೈಟ್ ಹಾಕಿದೆ ಅಷ್ಟೇ. ಈ ಕಲರ್ಗೆ ಬ್ರೌನ್ ಮತ್ತು ವೈಟ್. ಯಾರಾದರೂ ಈ ವಿಡಿಯೋ ನೋಡ್ಕೊಂಡು ಮಾಡೋರಿಗೆ ಯೂಸ್ ಆಗಲಿ ಅಂತ ಮಾತ್ರ ನಾನು ಕಲರ್ನ ಹೇಳ್ತಾ ಇರೋದು. ಇವಾಗ ನೆಕ್ಸ್ಟು ಮಾಡೋದಕ್ಕೆ ಸ್ವಲ್ಪ ಆರೆಂಜು, ವೈಟು ಮತ್ತು ಇನ್ನೊಂದು ಕಲರು ಏನು ಹಾಕ್ತಾಯಿದ್ವಿ, ಆರೆಂಜು, ವೈಟು, ಸ್ವಲ್ಪ ರೆಡ್ಡನ್ನು ಹಾಕಿದ್ದೀವಿ. ಇದನ್ನು ಕೂಡ ಇವಾಗ ನೀಟಾಗಿ ಮಿಕ್ಸ್ ಅಂದರೆ ಜಾಸ್ತಿ ಒತ್ತಿ ಮಿಕ್ಸ್ ಮಾಡಬಾರ್ದು, ಎಳ್ದು ಹಾಕಿದ್ರೆ ಸಾಕು. ನಾವು ಕೂಡ ಫೋನಲ್ಲೇ ನೋಡಿಕೊಂಡೇ ಮಾಡ್ತಾ ಇರೋದು, ನೋಡ್ತಾ ಇರ್ಬೋದು. ಸ್ವಲ್ಪ ರೆಡ್ಡು, ವೈಟು ಮತ್ತು ಬ್ರೌನು, ರೆಡ್, ವೈಟ್ ಮತ್ತು ಬ್ರೌನು. ಹಾಗೆ ಇದಕ್ಕೆ ವೈಟ್ ಕಲರ್ ಈ ರೀತಿಯಾಗಿ ಬಳೆ ಬೇರೆ ಹಾಕಬೇಕು, ಅದನ್ನು ಕೂಡ ಹಾಗೆ ನೀಟಾಗಿ ಅಂಟಿಸ್ಬೇಕು. ಇನ್ನೊಂದು ಯೂಸ್ ಏನಾಗುತ್ತೆ ಅಂದರೆ, ಕ್ಲೇಯಲ್ಲಿ ಇದು ಕಿತ್ಕೊಂಡು ಬಿದ್ದೋಗೋದಿಲ್ಲ. ಥರ್ಮೋಕೋಲ್ ಮಾಡಿದ್ರೆ ಮಕ್ಕಳು ಇಟ್ಕೊಂಡು ಹೋಗ್ಬೇಕಿದ್ರೆಲ್ಲ ಮುರಿದಾಕ್ತಾರೆ ಅನ್ನೋ ಭಯ ಇರುತ್ತೆ. ಇದರಲ್ಲಿ ಏನು ಮುರಿದಾಕ್ತಾರೆ ಅದೆಲ್ಲ ಏನು ಭಯ ಇರೋದಿಲ್ಲ. ಸೊ ಇವಾಗ ನೆಕ್ಸ್ಟ್ ಬಂದು ಸ್ವಲ್ಪ ಯೆಲ್ಲೋ ಮತ್ತು ಸ್ಕೈ ಬ್ಲೂ, ವೈಟ್ ಮತ್ತು ಸ್ಕೈ ಬ್ಲೂ ಅಷ್ಟೇ. ಹಾಗೆ ಸ್ವಲ್ಪ ಜಸ್ಟ್ ಗ್ರೀನ್ ಹಾಕಿರ್ಬೋದು ಅಷ್ಟೇ. ನಾವು ನೋಡ್ತಾ ಇರ್ಬೋದು, ಇದು ಕೂಡ ಆಗಿದೆ. ಇದು ತುಂಬ ಬ್ಲೂಯಿಶ್ ಆಗಿ ಬರುತ್ತೆ. ಸೊ ಇದು ಒಂದು 2 ಮಾಡೋದು ಕಾಣಿಸೇ ಇಲ್ಲ. ಸೊ ನೆಕ್ಸ್ಟು ಫುಲ್ಲು ತೋರಿಸ್ತೀನಲ್ವ, ಆವಾಗ ಗೊತ್ತಾಗುತ್ತೆ. ಸೊ ಇವಾಗ ಒಂದು ಪರ್ಪಲ್ ಹಾಕ್ತಾಯಿದ್ದೀವಿ, ಹಾಗೆ ಸ್ವಲ್ಪ ಅದಕ್ಕೆ ವೈಟು, ಜಾಸ್ತಿ ವೈಟು ತುಂಬಾ ಖಾಲಿನೇ ಆಗೋಯಿತು. ವೈಟು ಮತ್ತು ಯೆಲ್ಲೋ ಜಾಸ್ತಿ ಬೇಗ ಖಾಲಿ ಆಯಿತು. ಬ್ಲ್ಯಾಕ್ ಮತ್ತು ಪಿಂಕ್ ನಾವು ಯೂಸೇ ಮಾಡಲಿಲ್ಲ. ಇದು ಬಂದು 100 ರೂಪೀಸಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಕಡಿಮೆದು ಅಂದರೆ ಕ್ವಾಂಟಿಟಿ ಕಡಿಮೆ ಇರೋ ತೊಗೊಂಡ್ರೆ ಸ್ವಲ್ಪ
ಸ್ವಲ್ಪ ಸಾಲ್ಟೇಜ್ ಆಗಬಹುದು. ಹಂಗಾಗಿ ಇವಾಗ ನೋಡ್ತಾ ಇರ್ಬೋದು ಫುಲ್ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಬ್ಲೂನ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸ್ಕೈ ಬ್ಲೂ ಇದೆ ಸೆಕೆಂಡ್ ಒನ್ನಿಗೆ. ಇದೆಲ್ಲದಕ್ಕೂ ಕೂಡ ಕಲರ್ನ ಮೆನ್ಷನ್ ಮಾಡಿದ್ದೀನಿ. ಇವಾಗ ಇದ್ರ ಮೇಲೆ ಸ್ವಲ್ಪ ಹಾಗೆ ಸ್ಟಾರ್ಸ್ ಆಗಿರಬಹುದು, ಸರ್ಕಲ್ ಮಾಡೋದು ಅದನ್ನೆಲ್ಲ ಮಾಡಬೇಕಾಗಿರುತ್ತೆ. ಅದನ್ನು ನನ್ನ ತಂಗಿ ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ಲು. ಇದು ಹೆಂಗೆ ಯೂಸ್ ಮಾಡೋದು ಅಂತ ಅಂದರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಈ ರೀತಿಯಾಗಿ ಇಂಕ್ ಬರ್ತಾ ಇರುತ್ತೆ ವೈಟ್ ಕಲರ್ದು. ತುಂಬ ಜಾಸ್ತಿ ಡಾರ್ಕಾಗಿ ಬರಬೇಕು ಅಂದರೆ ಜಾಸ್ತಿ ಪ್ರೆಸ್ ಮಾಡಿ ಹಾಕಬೇಕು, ಇಲ್ಲಾಂದರೆ ಸ್ವಲ್ಪ ಲೈಟಾಗಿ ಆಗುತ್ತೆ. ಸೊ ಇದಾದಮೇಲೆ ಇದಕ್ಕೆ ಸ್ವಲ್ಪ ಸ್ಟಾರ್ಗಳನ್ನ ಹಾಕಬೇಕು. ಅದಾದಮೇಲೆ ನಾನು ಶೈನಿಂಗ್ ಪೆನ್ನನ್ನು ಯೂಸ್ ಮಾಡಿಕೊಂಡು ಅಂದರೆ ನೋಡೋದಕ್ಕೆ ಸ್ವಲ್ಪ ಶೈನಿಂಗಾಗಿ ಕಾಣಿಸ್ಲಿ ಅಂತ ಹೇಳಿ ಸ್ಟಾರ್ ಬರೆಯೋದಕ್ಕೂ ಒದ್ದಾಡ್ತಾಯಿದ್ರು. ನಾನು ಬರಿತಾ ಇರೋದನ್ನ ನೋಡಿ ಇದು ಯಾವ ಸ್ಟಾರ್ ಅಂತಂದರು. ನನ್ನ ಮಗಳಿಗೆ ಸ್ಕೂಲಲ್ಲಿ ಇದೇ ಸ್ಟಾರ್ ಹಾಕಿ ಕಳಿಸೋದು, ಹಂಗಾಗಿ ನಾನು ಅದು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಒಂದು ರಾಕೆಟ್ ಹಾಕೋಣ ಅಂತ ಹೇಳಿ ರಾಕೆಟ್ ಹಾಕೋದಕ್ಕೆ ಒಂದು ಫುಲ್ ಕಾಮಿಡಿ ಏನು ಅಂದರೆ, ನಾನು ಬೇರೆ ಕಡೆ ಸ್ಪೇಸಲ್ಲಿತ್ತು ಅಲ್ಲಿ ಹಾಕೋದಕ್ಕೆ ಅಂತ ಹೋಗಿದ್ದೆ. ನಮ್ಮ ಮನೆಯವರು ನೀನು ಅಂದ್ಕೊಂಡಿರೋ ಥರ ಎಲ್ಲದಕ್ಕೂ ರಾಕೆಟ್ ಹೋಗೋದಕ್ಕಾಗೋದಿಲ್ಲ, ಭೂಮಿ ಮತ್ತು ಮಂಗಳ ಗ್ರಹಕ್ಕೆ ಮಾತ್ರ ರಾಕೆಟ್ ಹೋಗೋದಕ್ಕಾಗೋದು, ನೀನು ಎಲ್ಲಿ ಬೇಕಲ್ಲಿ ಹಾಕ್ಬೇಡ, ಇಲ್ಲ ಹಾಕು ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕ್ಸಿದ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವುದೋ ಒಂದು ಜಾಗ ಯಾವ್ದು ಜಾಸ್ತಿ ಕಾಣಿಸ್ತಿತ್ತು ಅಲ್ಲಿಗೆ ಹಾಕ್ಬಿಡ್ತಿದ್ದೆ. ನಿಜವಾಗ್ಲೂ ಆ ಥಾಟ್ ನನಗೆ ಬರಲೇ ಇಲ್ಲ. ಅದಾದಮೇಲೆ ವೈಟ್ ಕಲರಲ್ಲೇ ಈ ರೀತಿಯಾಗಿ ಔಟ್ಲೈನ್ ಕೊಟ್ವಿ. ಅಂದರೆ ಏನು ಪ್ಲ್ಯಾನೆಟ್ಸ್ ಇಟ್ಟಿದ್ವಿ ಅದಕ್ಕೆಲ್ಲ ಔಟ್ಲೈನ್ ಕೊಟ್ಟು ಸ್ವಲ್ಪ ಈ ಶ್ಯಾಡೋ ಥರ ಬರುತ್ತಲ್ವ ಹಾಗೆ ಮಾಡಿದ್ವಿ. ಅದಾದಮೇಲೆ ಫೈನಲಾಗಿ ನನ್ನ ಮಗಳು ಹೆಸರು ಬರೆಯುವಂಥ ಟೈಮ್ ಬಂತು. ಹೆಸರು ಬರೆದು ಸೋಲಾರ್ ಸಿಸ್ಟಮ್ ಎಲ್ಲ ಮಾಡಿ ನೇಮ್ ಎಲ್ಲ ಬರೆದು ಕೊಟ್ವಿ. ಅಲ್ಲಿ ನೋಡಿದ್ರೆ ಅವಳು ಆಗಲೇ ಚಪಾತಿ ಹಾಕ್ಕೊಂಡು ಉಜ್ಜುತ್ತಾ ಇದ್ದಾಳೆ. ಸೊ ಪುಟ್ಟದಾಗಿ ಇದು ಚಿಕ್ಕ ಮಕ್ಕಳಿಗೆ ಮಾಡೆಲ್ ಮಾಡೋದಕ್ಕೆ ಯೂಸ್ ಆಗಲಿ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಫೈನಲ್ ಔಟ್ಪುಟ್ ಹೀಗಿದೆ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಅದರದ್ದು ಹೆಸರು ಕೂಡ ಬರೆಯೋದು ಮರೆತುಬಿಟ್ಟಿದ್ದೆ, ಲಾಸ್ಟಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.